Hi, hello, welcome back to Hector Mankanta YouTube channel. ನಾನು ಹೋದ ವಿಡಿಯೋದಲ್ಲಿ ಏನು ಮಾಡಿದೆ ಅಂದರೆ ನಮ್ಮ ಚಾನಲ್ ಯಾವ ಥರ ಮಾನಿಟೈಸೇಷನ್ ಆಗುತ್ತೆ ಮತ್ತು ಯಾವ ಥರ 1000 ಸಬ್ಸ್ಕ್ರೈಬರ್ಸ್ ಆಗುತ್ತೆ ಮತ್ತು 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದೆ. ಮತ್ತು ಇವಾಗ ಏನಪ್ಪ ಅಂದರೆ ಈಗ ಕೆಲವು ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂದರೆ ಇವಾಗ ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದೆ. ಈ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಈ ಥರ ವೀಡಿಯೋಸ್ ಮಾಡಿದ್ರೆ ಇನ್ನು ಮಾನಿಟೈಸೇಷನ್ ಆಗಲ್ಲ, ಯಾವ ಥರ ವೀಡಿಯೋಸ್ ಮಾಡಬೇಕು ಅವಾಗ ಯಾವ ಥರ ವೀಡಿಯೋಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ಕೊಡ್ತೀನಿ. ಯಾವ ಥರ ವೀಡಿಯೋಸ್ ಮಾಡಬೇಕಂದ್ರೆ ಇವಾಗ ನಾವು ನಮ್ಮದೇ ಓನ್ ಕಂಟೆಂಟ್ ಇರಬೇಕು, ನಾವೇ ಯೂಟ್ಯೂಬಲ್ಲಿ ಕಾಣಿಸ್ಕೋಬೇಕು, ನಾವೇ ಓನ್ ವಾಯ್ಸ್ ಕೊಡಬೇಕು. ಈ ಥರ ನಮ್ಮದೇ ಸ್ವಂತ ಇದ್ದು ನಾವೇ ಯೂಟ್ಯೂಬ್ ಅಂದರೆ ವೀಡಿಯೋ ಮುಂದೆ ನಿಂತ್ಕೊಂಡು ನಾವೇ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅವು ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಇಲ್ಲಾಂದರೆ ನಾವು ಬೇರೆಯವ್ರದ್ದು ಯಾರ್ದೋ ತೊಗೊಂಬಂದು ನಾವು ಯಾವಾಗ ಆ ಥರ ಹಾಕ್ಕೊಂಡ್ರೆ ನಮ್ಮ ಚಾನಲ್ ಏನು ಮಾನಿಟೈಸ್ ಆಗೋಲ್ಲ. ಅದ್ರ ಬಗ್ಗೆ ಇವಾಗ ನಾವು 7 ಇದೆ ಟಾಪಿಕ್ಸು. ಆ ಟಾಪಿಕ್ಸಲ್ಲಿ ನೀವು ವೀಡಿಯೋಸ್ ಮಾಡಿದ್ರೆ ಅದು ಮಾನಿಟೈಸೇಷನ್ ಆಗೋಲ್ಲ. ಆ ಟಾಪಿಕ್ಸ್ ಯಾವಂದ ಇವಾಗ ನಾನು ಹೇಳ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಭಕ್ತಿ ಚಾನಲ್ಸು. ಈ ಭಕ್ತಿ ಚಾನಲ್ಸು ಮತ್ತು ಈ ಭಕ್ತಿ ಚಾನಲ್ಸ್ ಅಂದರೆ ಈ ದೇವ್ರಿಗೆ ಸಂಬಂಧಪಟ್ಟಿರೋದು ಈ ಥರ ಇರುತ್ತಲ್ಲ, ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದು ಯಾವ ಥರ ಮಾಡಿದ್ರೆ ಅದು ಮಾನಿಟೈಸೇಷನ್ ಆಗುತ್ತೆ ಅನ್ನೋದು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಎ ಅಂದರೆ ಬೇರೆಯವ್ರದ್ದು ಯಾರ್ದೋ ವಾಯ್ಸ್ ಇರುತ್ತೆ, ಅದೇನು ಮಾಡ್ತೀರಾ ನೀವೇನು ಮಾಡ್ತೀರಾ ನಿಮ್ಮ ವೀಡಿಯೋಕ್ಕೆ ಹಾಕ್ಕೊಬಿಡ್ತೀರಾ. ಆ ಥರ ಹಾಕಿದರೆ ಮಾನಿಟೈಸೇಷನ್ ಆಗೋಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಇನ್ನೊಂದು ಮೂರನೇ ಟಾಪಿಕ್ ಏನಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂದರೆ ಇವಾಗ ಸ್ಕ್ರೀನಲ್ಲಿ ಗೇಮಿಂಗ್ ಈ ಥರ ಇರುತ್ತೆ. ಅದೇನು ಮಾಡ್ತೀವಿ, ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಡ್ತೀರಾ. ನೀವೇನು ಓನ್ ವಾಯ್ಸ್ ಇರಲ್ಲ, ಅಲ್ಲಿ ಏನು ನಡೀತಾರೆ ಅದನ್ನು ಇಟ್ಕೊಂಡು ಹಂಗೆ ಅಪ್ಲೋಡ್ ಮಾಡಿಬಿಡ್ತೀರಾ ಸಾಂಗ್ ಹಾಕಿ. ನೀವು ಅಲ್ಲಿ ಸ್ವಲ್ಪ ಓನ್ ವಾಯ್ಸ್ ಕೊಟ್ಟರೆ, ಕಂಟೆಂಟಲ್ಲಿ ಓನ್ ವಾಯ್ಸ್ ಕೊಟ್ಟರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮತ್ತು ಇನ್ಯಾವುದಂದರೆ ಗ್ರೀನ್ ಸ್ಕ್ರೀನ್ ಇರ್ತದಲ್ಲ, ಅದು 5ನೇ ಟಾಪಿಕ್ಕು. ಗ್ರೀನ್ ಸ್ಕ್ರೀನ್ ಅಂದರೆ ಏನಪ್ಪ ಅಂದರೆ 4ನೇ ಟಾಪಿಕ್ ಅಲ್ಲ. ಗ್ರೀನ್ ಸ್ಕ್ರೀನ್ ಅಂದರೆ ಏನಪ್ಪ ಅಂದರೆ ಇವಾಗ ಯಾರ್ದೋ ವೀಡಿಯೋ ಇರುತ್ತೆ, ಅಲ್ಲಿ ಏನು ಮಾಡ್ತೀರಾ, ವೀಡಿಯೋ ಮುಂದ್ಗಡೆ ನೀವು ಚಿಕ್ಕದಾಗಿ ಒಂದು ಫೋಟೋ ಬರುತ್ತೆ, ನಿಮ್ಮದೇ ವೀಡಿಯೋ ಚಿಕ್ಕದಾಗಿ ಬರುತ್ತೆ ವೀಡಿಯೋ, ಅದೆಲ್ಲ ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೀವು ವೀಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರಾ. ಆವಾಗ ನಿಮ್ದೇನು ಕಷ್ಟ ಇರುತ್ತೆ, ಅಲ್ಲಿ ಯಾರ್ದೋ ವೀಡಿಯೋ ಇರುತ್ತೆ, ನಿಮ್ಮದು ಸ್ಕ್ರೀನ್ ಅಂದರೆ ಗ್ರೀನ್ ಸ್ಕ್ರೀನಲ್ಲಿ ನಿಮ್ಮದು ವೀಡಿಯೋಸ್ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕ್ಬಿಡ್ತೀರಾ. ಅದು ಆವಾಗ ಆ ಥರ ಮಾಡಿದ್ರು ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟು. ಮತ್ತು ಇನ್ಯಾವುದು ಅಂದರೆ ಟಾಪಿಕ್ಕು, ಮತ್ತು ಇದು ಯಾವುದಂದರೆ ನೀವು ರಿಮಿಕ್ಸ್ ಯೂಸ್ ಮಾಡ್ತೀರಲ್ಲ, ಆ ರಿಮಿಕ್ಸ್ ಯೂಸ್ ಮಾಡೋದ್ರಿಂದ ಇವಾಗ ಯಾರ್ದೋ ಒಂದು ವೀಡಿಯೋದು ಅಂದರೆ ಸಾಂಗ್ದು ಇರುತ್ತೆ, ರಿಮಿಕ್ಸ್ ಯೂಸ್ ಮಾಡಿಬಿಡ್ತೀರಾ. ಆ ಥರ ಮಾಡಿದ್ರು ಕೂಡ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋಲ್ಲ. ಮೂವಿ ಟೈಲರ್ ಅಂದರೆ ಇವಾಗ ಮೂವಿ ಟೈಲರ್ಸ್ ಇರ್ತದೆ, ಕೆಲವರು ಮೂವಿ ಟೈಲರ್ಸ್ ಈ ಥರ ಅಪ್ಲೋಡ್ ಮಾಡ್ತಾ ಇರ್ತಾರೆ ನಿಮ್ಮ ಚಾನಲ್ಲಿ. ಆ ಥರ ಮಾಡಿದ್ರು ಕೂಡ ನಿಮ್ಮ ಚಾನಲ್ಲಿ ಮಾನಿಟೈಸೇಷನ್ ಆಗೋಲ್ಲ. ಇನ್ನೊಂದು 7 ಟಾಪಿಕ್ ಯಾವುದಂದರೆ 7ನೇ ಟಾಪಿಕ್ ಟೆಕ್ಸ್ಟ್ ಟೆಂಪ್ಲರ್ ಚಾನಲಲ್ಲಿ ನೀವು ಏನು ಮಾಡ್ತೀರಾ, ಆ ಥರ ಟೆಕ್ಸ್ಟ್ ಟೆಂಪ್ಲರ್ ಅಂತ ಚಾನಲಲ್ಲಿ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಅದು ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಆಗೋಲ್ಲ. ಇವಾಗ 7 ಟಾಪಿಕ್ ಹೇಳಿದಲ್ಲ, ಆ 7 ಟಾಪಿಕ್ ಬಗ್ಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಯಾವುದು, ಭಕ್ತಿ ಚಾನಲ್ಸ್ ಅಂದರೆ ನೀವು ಎಲ್ಲೇನ ದೇವಸ್ಥಾನಕ್ಕೆ ಈ ಥರ ಹೋಗಿರ್ತೀರ, ಅಲ್ಲೇನ ಪೂಜೆಗಳು, ಭಜನೆಗಳು, ಅಭಿಷೇಕಗಳು ಈ ಥರ ನಡೀತಾ ಇರ್ತದೆ. ನೀವೇನು ಮಾಡ್ತೀರಾ, ಹೋಗಿ ವೀಡಿಯೋ ಮಾಡ್ಕೊಳ್ತೀರಾ, ಬರ್ತೀರಾ, ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಡ್ತೀರಾ. ಅಲ್ಲಿ ಏನಿದೆ ನಿಮ್ಮ ಓನ್ ಕಂಟೆಂಟು ಅಂದರೆ ನೀವು ಏನಾರ ಸ್ವಲ್ಪ ನೀವು ಕಷ್ಟ ಬಿದ್ದರೆ ತಾನೇ ಅಲ್ಲಿ ನಿಮ್ದು, ಇವಾಗ ಏನಾರ ಕೆಲಸಕ್ಕೆ ಹೋದರೆ ನೀವೇನಾರ ಸ್ವಲ್ಪ ಕಷ್ಟ ಬಿದ್ದರೆ ನಿಮಗೆ ದುಡ್ಡು ಬರುತ್ತೆ, ಇದು ಸಂಬಳ ಬರುತ್ತೆ, ಸ್ಯಾಲ್ರಿ ಎಲ್ಲ ಬರುತ್ತೆ. ನೀವೇನು ಕಷ್ಟ ಬಿದ್ದಿಲ್ಲ ಅಂದರೆ ಏನು ಫಲಿತಾಂಶ ಬರ್ತಲ್ಲ. ಅದಕ್ಕೆ ನೀವೇನು ಮಾಡ್ತೀರ, ಭಕ್ತಿ ಚಾನಲ್ಸಲ್ಲೇ ಹೋಗ್ಬಿಟ್ಟು, ಭಕ್ತಿ ಚಾನಲ್ಸ್ ಅಂದರೆ ನೀವು ದೇವರ ಭಜನೆಗಳು ಈ ಥರ ಹೋಗ್ತೀರಾ. ಅಲ್ಲಿ ಭಜನೆಗಳಿಗೆ ಹೋದಾಗ ನೀವು ಏನು ಮಾಡ್ತೀರಾ, ಭಜನೆ ವೀಡಿಯೋ ಮಾಡ್ತೀರಾ. ಆ ಥರ ಮಾಡಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದಕ್ಕಿಂತ ನೀವೇನು ಮಾಡಬೇಕಂದ್ರೆ ಭಜನೆ ವೀಡಿಯೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಭಜನೆ ವೀಡಿಯೋಗೆ ಹೋಗ್ತಾ ಇದ್ದೀನಿ, ಈ ಥರ ಭಜನೆ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಅಂತೇಳಿ ಭಜನೆ ವೀಡಿಯೋ ಮಾಡಬೇಕು. ಅಲ್ಲಿ ಭಜನೆ ವೀಡಿಯೋದಲ್ಲಿ ನೀವು ಸ್ವಲ್ಪ ಕಾಣಿಸ್ಕೊಂಡ್ರೆ ನಿಮ್ಮ ಚಾನಲ್ಗೆ ಅನುಕೂಲ. ನೀವು ಸ್ವಲ್ಪ ಕಾಣಿಸ್ಕೊಂಡ್ರೆ ಅದೆಲ್ಲ ಅಲ್ಲಿ ಭಜನೆ ವೀಡಿಯೋದೆಲ್ಲ ಅಂದರೆ ಅಲ್ಲೇನು ಆಡಿಯೋ ನಡೀತದೆ ಅಂದರೆ ಸೌಂಡು ಅವೆಲ್ಲ ನಡೀತಾ ಇರುತ್ತೋ ಅದೆಲ್ಲ ಆಫ್ ಮಾಡಿಬಿಟ್ಟು ನೀವು ಓನ್ ವಾಯ್ಸ್ ಕೊಡಬೇಕು. ಆ ಥರ ಕೊಟ್ಟರೆ ನಿಮ್ದು ಆಗುತ್ತೆ. ಮತ್ತು ನೀವು ಲಾಸ್ಟಲ್ಲಿ ಇದೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ಬೋದು. ಮತ್ತು ಫೋಟೋಸು, ದೇವ್ರ ಫೋಟೋಗಳು ಈ ಥರ ಹಾಕ್ಕೊಂಡು ಆ ಸಾಂಗೆಲ್ಲ ಹಾಕ್ಬಿಟ್ಟು ನೀವು ಅಪ್ಲೋಡ್ ಮಾಡ್ತೀರಾ. ಅವಾಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ಗೆ. ಇದೆಲ್ಲ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ನೀವು ಅಂದರೆ ದೇವ್ರ ಭಜನೆಗಳು ಈ ಥರ ಮಾಡಿಕೊಂಡು, ದೇವರ ಭಜನೆಗಳು ಇವೆಲ್ಲ ಇರುತ್ತಲ್ಲ, ನೀವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹಾಕೋಬೋದು. ಅದಕ್ಕೆ ಸ್ವಲ್ಪ ಓನ್ ವಾಯ್ಸ್ ಕೊಡಿ, ನಿಮ್ಮದೇ ಒಂದು ವಾಯ್ಸ್ ಕೊಟ್ಟರೆ ಚಾನಲ್ ಮಾನಿಟೈಸ್ ಆಗುತ್ತೆ. ಓಕೆನಾ. ಮತ್ತು ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಎ ಅಂದರೆ ಯಾರ್ದೋ ವೀಡಿಯೋದಲ್ಲಿ ಆಡಿಯೋ ಇರುತ್ತೆ, ಅದೇನು ಮಾಡ್ತೀರಾ, ನೀವು ವೀಡಿಯೋ ಮಾಡಿರ್ತೀರಾ, ಆ ವೀಡಿಯೋಕ್ಕೆ ಆಡಿಯೋ ಆಗಿಬಿಡ್ತೀರಾ. ಆ ಥರ ಮಾಡೋದ್ರಿಂದ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನಿಮ್ಮದು ವೀಡಿಯೋಗೆ ನೀವು ಯಾರ್ದೋ ಆಡಿಯೋ ಕೊಟ್ಟು ಹಾಕಿದರೆ
ಅದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಲ್ಲೇ ನಿಮ್ಮ ಕಷ್ಟ ಏನಿರುತ್ತೆ ಬೇರೆ ನೀವೇನೋ ಸ್ವಲ್ಪ ಓನಾಗಿ ನೀವೇನೋ ಮಾತಾಡಿರ್ತಾನೆ ಅಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು. ಇದರಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಇದು ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ರೆ ನಿಮ್ದೇನೂ ಇರಲ್ಲ. ನಿಮ್ಮ ಸ್ವಲ್ಪ ಓನ್ ವಾಯ್ಸ್ ಕೊಟ್ಟರೆ ಓಕೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮತ್ತು ಇನ್ನೊಂದು ಯಾವುದಂದರೆ ಗ್ರೀನ್ ಸ್ಕ್ರೀನು. ಈ ಗ್ರೀನ್ ಸ್ಕ್ರೀನ್ ರೆಕಾರ್ಡಿಂಗ್ ಏನಂದರೆ ಇವಾಗ ನಮ್ದು ಯಾವುದೋ ಒಂದು ವಿಡಿಯೋ ಇರುತ್ತೆ. ಅವ್ರೇನು ಮಾಡ್ತಾರೆ ಆ ವಿಡಿಯೋನ ಅಂದರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ವೈರಲ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅವರು ಕಾಣಿಸ್ಕೋಬೇಕಲ್ಲ, ಅದಕ್ಕಾಗಿ ಸ್ಕ್ರೀನ್ ರೆಕಾರ್ಡಲ್ಲಿ ಹೋಗ್ಬಿಟ್ಟು ಅವರು ಗ್ರೀನ್ ಸ್ಕ್ರೀನ್ ರೆಕಾರ್ಡಲ್ಲಿ ಹೋಗ್ಬಿಟ್ಟು ಅವ್ರ ಫೋಟೋ ಎಲ್ಲೋ ಒಂದು ಮೂಲೆಗೆ ಆಗಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಆ ಥರ ಮಾಡೋದ್ರಿಂದನೂ ಅವ್ರ ಚಾನಲ್ಲು ಮಾಡ್ತಿದ್ದೆ. ಯಾಕಂದರೆ ಅಲ್ಲಿ ಬೇರೆಯವ್ರದ್ದು ಯಾರ್ದೋ ವೀಡಿಯೋ ಅಲ್ಲಿ ಇವನು ಏನು ಮಾಡ್ತಾನಲ್ಲ ಅಪ್ಲೋಡ್ ಮಾಡಿದವನು ಅವ್ನದೇನು ಅಲ್ಲಿ ಕಷ್ಟ ಏನಿಲ್ಲ. ಅವನೇನು ಮಾಡಿದರೆ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನೋ ನೋಡ್ದಂಗೆ ಗ್ರೀನ್ ಸ್ಕ್ರೀನಲ್ಲಿ ಆಗಿಬಿಡ್ತಾರೆ, ಗ್ರೀನ್ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಆವಾಗಲೇ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಮತ್ತು ಇನ್ನೇನು ಮಾಡಬೇಕಂದ್ರೆ ನಿಮ್ಮದೇ ಸ್ವಲ್ಪ ಓನ್ ಕಂಟೆಂಟ್ ಇಟ್ಕೊಂಡು ಮಾಡಿ, ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಓಕೆನಾ? ಮತ್ತು ಇನ್ನೊಂದು ಯಾವುದಂದರೆ ಸ್ಕ್ರೀನ್ ರೆಕಾರ್ಡಿಂಗು. ಈ ಸ್ಕ್ರೀನ್ ರೆಕಾರ್ಡಿಂಗ್ ಏನಂದರೆ ನಿಮ್ಮ ಚಾನಲಲ್ಲಿ ಇವಾಗ ಗೇಮಿಂಗ್ಸು ಈ ಥರ ಗೇಮಿಂಗ್ಸ್ ಆಡೋದು, ಗೇಮಿಂಗ್ ಅಂದರೆ ಗೇಮಿಂಗ್ ಆಡ್ತಾರೋರೆಲ್ಲ ರೆಕಾರ್ಡಿಂಗ್ ಮಾಡಿಬಿಡ್ತಾರೆ. ಅವ್ರದ್ದು ಗೇಮ್ದು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ ಗೇಮ್ದು ಏನಿದೆ ಆ ರೆಕಾರ್ಡ್ ಮಾಡ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತಾರೆ. ಡೈರೆಕ್ಟ್ ಬಂದು ಆ ಥರನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆವಾಗೂ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋಲ್ಲ. ಯಾಕಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಿಮ್ಮ ಸ್ವಲ್ಪ ಓನ್ ಕಂಟೆಂಟ್ ಅಂದರೆ ನಿಮ್ಮ ವಾಯ್ಸ್ ಸ್ವಲ್ಪ ಕೊಡಬೇಕು. ನಿಮ್ಮ ವಾಯ್ಸ್ ಸ್ವಲ್ಪ ಕೊಟ್ಟರೆ ಸ್ವಲ್ಪ ಸಾಂಗು ಆ್ಯಡ್ ಮಾಡಿಕೊಂಡ್ರೆ ಓಕೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ. ನೀವು ಎಲ್ಲ ನಾನು ಸಾಂಗೇ ಹಾಕ್ಕೊಂಡು ಹೋಗ್ತೀನಿ ಅಂದರೆ ನಿಮ್ಮ ಚಾನಲ್ಲು ಸ್ವಲ್ಪ ಕಷ್ಟ ಆಗುತ್ತೆ ಮಾನಿಟೈಸೇಷನ್ ಆಗೋಕ್ಕೆ. ನೀವೇನು ಮಾಡಬೇಕು ಸ್ವಲ್ಪ ನೀವು ವಾಯ್ಸ್ ಕೊಟ್ಟರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ? ಮತ್ತು ಇನ್ಯಾವುದಂದರೆ ಗೇಮಿಂಗ್ದಲ್ಲಿ ಆಯಿತು ಈ ಥರ ಮಾಡ್ಕೊಳ್ಳಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮದು ಮಾನಿಟೈಸೇಷನ್ ಆಗೋಕ್ಕೆ ಯಾವುದೇ ತೊಂದರೆ ಆಗೋಲ್ಲ. ಓಕೆನಾ? ಮತ್ತು ಇನ್ಯಾವುದಂದರೆ ರಿಮಿಕ್ಸು. ಈ ರಿಮಿಕ್ಸ್ ಏನಂದರೆ ಇವಾಗ ಯಾರ್ದು ವೀಡಿಯೋ ರಿಮಿಕ್ಸ್ ಇರುತ್ತೆ, ಅವನೇನು ಮಾಡ್ತಾನೆ ಆ ರಿಮಿಕ್ಸ್ಗೆ ಇವನು ಹಾಕ್ಕೊಬಿಡ್ತಾನೆ ವೀಡಿಯೋ. ಅಂದರೆ ಬೇರೆಯವ್ರದ್ದು ಯಾವುದೋ ಸಾಂಗು ಇವನು ವೀಡಿಯೋ ಮಾಡಿರ್ತಾರೆ ಬೇರೆ ಯಾರೋ, ಇವನೇನು ಮಾಡ್ತಾನೆ ಹೋಗ್ಬಿಟ್ಟು ಆ ರಿಮಿಕ್ಸ್ ಹಾಕ್ಕೊಳ್ತಾನೆ ಅವನು ವೀಡಿಯೋಕ್ಕೆ. ಆ ಥರ ಮಾಡೋದ್ರಿಂದ ನಿಮ್ಗೆ ಲೈಕ್ಸು ಬರೋಲ್ಲ ಅಷ್ಟು ಬೇಗ. ಅದು ವೈರಲ್ ಆದರೂ ಕೂಡ ಮಾನಿಟೈಸೇಷನ್ ಆಗೋಲ್ಲ. ಅಂದರೆ ಬೇಗ ಅದು ವೈರಲ್ಲೂ ಆಗೋಲ್ಲ ನೀವು ಆ ಥರ ಮಾಡಿದರೆ. ಈ ರಿಮಿಕ್ಸ್ ಮಾಡೋದು ಬಿಟ್ಬಿಡಿ, ರಿಮಿಕ್ಸ್ ತೊಗೊಳೋದು ಬಿಟ್ಬಿಡಿ. ಯಾಕಂದರೆ ನೀವು ಆ ಥರ ಮಾಡಿದ್ರು ಕೂಡ ಅಷ್ಟು ಬೇಗ ಯಾರು ಲೈಕ್ಸ್ ಕೊಡೋಲ್ಲ. ನೀವೇನು ಮಾಡಬೇಕು, ಏನಾರ ವೀಡಿಯೋ ಮಾಡಬೇಕಂದ್ರೆ ಕೂಡ ಸಾಂಗ್ ಹಾಕ್ಕೊಂಡು ನೀವೇನಾದ್ರು ರೀಲ್ ಆಗಲಿ ಶಾರ್ಟ್ ವೀಡಿಯೋ ಆದರೆ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದೆಲ್ಲ ಎಡಿಟಿಂಗ್ ಮಾಡಿಕೊಂಡು ಬೇಕಾದರೆ ನೀವು ಅಪ್ಲೋಡ್ ಮಾಡಿದ್ರೆ ಓಕೆ. ನೀವೇನು ಮಾಡ್ತೀರಾ ರಿಮಿಕ್ಸಲ್ಲಿ ಹೋಗ್ಬಿಟ್ಟು ಸಾಂಗ್ ಅಲ್ಲಿ ಯಾರ್ದೋ ಸಾಂಗ್ ಇರ್ತದೆ, ನೀವು ವಿಡಿಯೋ ಮಾಡಿಬಿಡ್ತೀರಾ, ಅಪ್ಲೋಡ್ ಮಾಡಿಬಿಡ್ತೀರಾ, ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಓಕೆನಾ? ಮತ್ತು ಈ ಥರ ಸ್ವಲ್ಪ ನೀವು ಏನು ಮಾಡ್ತೀರಾ ಈ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಚಾನಲ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗಬೇಕು. ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಕೂಡ ಯಾವುದೇ ಸಮಸ್ಯೆ ಇಲ್ಲದಿರ ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ? ಈ ಥರ ವೀಡಿಯೋ ಡೌನ್ಲೋಡ್ ಮಾಡಿಕೊಂಡು ಏನೋ ರೀಲ್ ಮಾಡಬೇಕಾದ್ರೆ ಶಾರ್ಟ್ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಡೌನ್ಲೋಡ್ ಮಾಡ್ಕೊಬಿಡಿ. ಅಂದರೆ ನೀವು ಮಾಡಿರೋ ವೀಡಿಯೋನ ರೀಲ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ಏನು ಎಡಿಟಿಂಗ್ ಇದೆಲ್ಲ ಇದ್ದರೆ ಮಾಡಿಕೊಂಡು ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮತ್ತು ಇನ್ಯಾವುದು ಮೂವಿ ಟೇಲರರ್. ಈ ಮೂವಿ ಟೇಲರ್ ಇರ್ತದೆ ನೋಡಿ, ಇದೇನು ಮಾಡ್ತೀರಾ ನೀವು ಅಂದರೆ ಅದು ಮೂವಿ ಟೇಲರ್ ಅಂದರೆ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ ಎಲ್ಲ. ಅಂದರೆ ಅದರಲ್ಲಿ ಏನು ಮಾನಿಟೈಸೇಷನ್ ಅಂದರೆ ಬೇಗ ನಿಮ್ಗೆ 4,000 ವಾಚ್ ಅವರು ಬರುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಮತ್ತು ಏನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಾನಿಟೈಸೇಷನ್ ಆಗುತ್ತೆ ಮತ್ತು ವಾಚ್ ಅವರ್ಸ್ ಸುಲಭವಾಗಿ ಬಂದ್ಬಿಡ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬರ್ ಯಾವಾಗಲೂ ಗಮನಿಸ್ತಾನೆ ಇರ್ತಾರೆ ಇವನು ಯಾವ ಥರ ವೀಡಿಯೋಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಬೇಗ ಆಕ್ಷನ್ ತೊಗೊಳ್ಳೋದಂದ್ರೂ ಕೂಡ ಸ್ವಲ್ಪ ನಿಧಾನ ತೊಗೊಳ್ತಾರೆ ಡಿಸಿಷನ್ಸ್ ಏನು ಅಂತ ಹೇಳ್ಬಿಟ್ಟು. ನೀವೇನು ಮಾಡ್ತೀರಾ ಮೂವಿ ಟೇಲರ್ಸಲ್ಲಿ ಹಾಕ್ತಾರೆ ಅಂದರೆ ಬೇರೆಯವ್ರದ್ದು ಯಾರ್ದೋ ಕಷ್ಟದ್ದು ನೀವು ಹಾಕ್ತಾರೆ ಮೂವಿ ಅಂದರೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅವ್ರು ಹೇಳ್ತಾರೆ ಈ ಥರ ನಿಮ್ಮ ವೀಡಿಯೋಸು ಮೂವಿ ಟೇಲರ್ಸಲ್ಲಿ ಅಂದರೆ ಯಾರು ವೀಡಿಯೋಸ್ ಅವರು ಮೂವೀಸು ಇರುತ್ತಲ್ಲ ಅವರು ಯಾರು ಅಪ್ಲೋಡ್ ಮಾಡಿರ್ತಾರೋ ನೀವು ಅವ್ರದ್ದು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತೀರ ಅನ್ಕೋ. ಆವಾಗ ಅವ್ರಿಗೆ ಈ ಥರ ಡೈರೆಕ್ಟಾಗಿ ಹೋಗುತ್ತೆ ಅವ್ರ ಚಾನಲ್ಗೆ, ಈ ಥರ ನಿಮ್ಮ ಕಂಟೆಂಟ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರೇನು ಮಾಡ್ತಾರೆ ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಕೂಡ ಮಾಡ್ಬೋದು. ಅವಾಗ ಸ್ಟ್ರೈಕಲ್ಲಿ ಆದರೆ ನಿಮ್ಮ ಚಾನಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದಲ್ಲ. ಇವಾಗ ಏನೋ ಮಾನಿಟೈಸೇಷನ್ಗೆ ಹತ್ರ ಹೋಗುತ್ತೆ, ನಿಮ್ಮ ಚಾನಲ್ ಸ್ಟ್ರೈಕಲ್ಲಿದ್ದರೆ ಅವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಆಗೋಲ್ಲ. ಈ ಥರ ಪ್ರಾಬ್ಲಮ್ ಆಗ್ಬಿಡ್ತದೆ. ನಮ್ಮದೇನು ಕಾಪಿ ರೈಟ್ಸ್ ಇಲ್ಲ, ಈ ಥರ ಆದರೂ ಕಾಪಿ ರೈಟ್ಸ್ ಬಂದಿಲ್ಲ, ನಮ್ಮ ಚಾನಲ್ಗೆ ಏನು ಸ್ಟ್ರೈಕ್ ಬಿದ್ದಿಲ್ಲ ಅಂದ್ಕೊಂಡಿರ್ತೀರ ಈ ಥರ ವೀಡಿಯೋಸ್ ಮಾಡೋದು. ಅಂದರೆ ಇವಾಗ ಬೀಳಿದೆ ಅಂದ್ರೂ ಕೂಡ ನಿಧಾನ ಬೀಳಿದೆ, ನಿಮ್ಮ ಮಾನಿಟೈಸೇಷನ್ ಆಗ್ತದೆ. ಏನು ಒಂದು 3,800 ಈ ಥರ ಇದ್ದರೆ ಇನ್ನು ವಾಚ್ ಅವರ್ ಇದೆ, ಇನ್ನು ಸ್ವಲ್ಪ ದಿನ ಹೋದರೆ ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅನ್ನೋ ಟೈಮಲ್ಲಿ ಅವ್ರು ಏನು ಮಾಡ್ಬಿಡ್ತಾರೆ ಸ್ಟ್ರೈಕ್ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಈ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಇನ್ಯಾವುದಂದರೆ ಟೆಕ್ಸ್ಟ್ ಟೆಂಪ್ಲರ್. ಇದೇನೆಂದರೆ
ಟೆಕ್ಸ್ಟ್ ಅಂದರೆ ಇವಾಗ ಏನೋ ಬರ್ದಿರ್ತೀರ, ಬೇರೆಯವ್ರದ್ದು ಏನೋ ಕಂಟೆಂಟ್, ಇವಾಗ ಕಥೆಗಳಿರುತ್ತೆ, ಇದು ಬೇರೆಯವ್ರದ್ದು ಏನೋ ಸ್ಟೋರೀಸ್ ಇರುತ್ತೆ, ಅದೆಲ್ಲ ಬರೆದ್ಬಿಡ್ತೀರಾ. ಬರೆದ್ಬಿಟ್ಟು ಏನು ಮಾಡ್ತೀರಾ, ಬೇರೆಯವ್ರದ್ದು ಯಾರ್ದೋ ಸ್ಟೋರಿ ನೀವು ಬರೆದ್ಬಿಟ್ಟು ನೀವೇನು ಮಾಡ್ತೀರಾ, ವೀಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರಾ. ಆವಾಗೂ ನಿಮ್ಮದು ಏನು ಮಾಡುತ್ತೆ ಯೂಟ್ಯೂಬು, ಅಲ್ಲಿ ಆಲ್ರೆಡಿ ಯೂಟ್ಯೂಬಲ್ಲಿ ಕಂಟೆಂಟ್ ಇದೆ ಆ ಸ್ಟೋರಿದು, ಅದನ್ನು ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಹೋಗ್ಬಿಡುತ್ತೆ. ಆವಾಗ ಏನು ಮಾಡ್ತಾರೆ ಅವರು, ನಿಮ್ಮ ಚಾನಲ್ ಸ್ಟ್ರೈಕ್ ಮಾಡ್ಬೋದು, ಆ ಥರನೂ ಆಪ್ಷನ್ ಇದು ಮಾಡ್ಬೋದು. ಅದಕ್ಕೆ ಅವರೇ 7 ಟಾಪಿಕ್ಸ್ ನಾನು ಏನು ಹೇಳಿದ್ನೋ ಈ ಸ್ವಲ್ಪ ನೀವು ಸರಿ ಮಾಡ್ಕೊಬಿಟ್ರೆ ನಿಮ್ಮ ಚಾನಲ್ಲು ಆರಾಮಾಗಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ, ಇನ್ಯಾವುದೇ ತೊಂದರೆ ಇಲ್ಲ. ಇಷ್ಟೇ ಈ ಇನ್ಫಾರ್ಮೇಷನ್ ಹೇಳ್ಬೇಕಂತ ನಾನು ವೀಡಿಯೋ ಮಾಡಿದೆ. ಇಷ್ಟು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೈಕ್ ಮಾಡ್ಕೊಳ್ಳಿ. ಓಕೆ, ಬಾಯ್.